ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ಬಾಳು ನೀನು ಬರಬೇಕು ಬೇಗ ಬರಬೇಕು ಹೀಗೆ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಹಬ್ಬಕ್ಕೆ ಬಂದಂಥ ನನ್ನ ಎಲ್ಲ ಸ್ನೇಹಿತರು ಮತ್ತು ಹಿರಿಯರು ಎಲ್ಲರಿಗೂ ನಾನು ಮೊದಲಾಗಿ ಧನ್ಯವಾದಗಳನ್ನ ಹೇಳ್ತಾ ತಾವೆಲ್ಲರೂ ಬಂದಿದ್ದೀರಾ, ತಮಗೆಲ್ಲರಿಗೂ ಧನ್ಯವಾದ, ಮೀಡಿಯಾದವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತೇನು ನನ್ನ ಜನ್ಮದಿನ ಇದೆ, ನನ್ನ ತಾಯಿ ತಂದೆಯರು ಕೊಟ್ಟಂಥ ಜೀವನ ಅವ್ರನ್ನ ಸ್ಮರಿಸ್ಕೊಬೇಕು. ಯಾಕೆಂದರೆ ಈ ಭೂಮಿಗೆ ಬರಬೇಕಾದ್ರೆ ತಂದೆ ತಾಯಿಗಳು ಅವ್ರನ್ನ ಒಂದು ಒಳ್ಳೆ ನನ್ನ ಒಂದು ವಿದ್ಯಾಭ್ಯಾಸ ಮತ್ತು ಒಂದು ಇದನ್ನು ಕೊಟ್ಟು ಸಂಸ್ಕೃತಿ ಕೊಟ್ಟು ಕಳಿಸಿರ್ತಾರೆ. ಅವರಿಗೆ ನಾವು ಯಾವ ಥರ ನಾವು ಬೆಳ್ಕೊಂಡು ಹೋಗ್ತೀರೋ ಆ ಹೆಸರು ಅವ್ರಿಗೆ ಬರುತ್ತೆ. ಅದೇ ಥರ ನಾವು ನಿನ್ನೆ ಗುರುಪೂರ್ಣಿಮೆ ಪ್ರಯುಕ್ತ ಸಾಯಿಬಾಬಾ ಅವರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ಬಂದಿದ್ದರು, ಸ್ನೇಹಿತರು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಕ್ಷೇತ್ರದ ಜನತೆ ಎಲ್ಲರೂ ಬಂದಿದ್ದರು. ಆ ಭಗವಂತ ಅವರಿಗೆ ಆರೋಗ್ಯ ಆಯುಷ್ಯು ನೆಮ್ಮದಿ ಕೊಡಲಿ. ನಾವು ದುಡ್ಡು ಮಾಡೋದು ಒಂದೇ ಹೆಚ್ಚಲ್ಲ, ಸೇವೆಗಳು ಮಾಡೋದು ಸೇವೆಗಳು ಮಾಡಿದಷ್ಟು ನಮಗೆ ಹೆಸರುಗಳು ಬರ್ತವೆ. ಅದು ನಾವು ಬಿಟ್ಟು ಹೋಗೋದು ಅದೊಂದೇ ಹೆಸರು ಬಿಟ್ಟು ಹೋಗ್ತೀವಿ ಅಷ್ಟೇ ಹೊರತು ಇವತ್ತು ಯಾವುದೇ ಸ್ನೇಹ ಬೆಳೆಸ್ಕೊಬೇಕಾದ್ರೂ ಅಷ್ಟೇ. ದುಡ್ಡಿಗೋಸ್ಕರ ಸ್ನೇಹ ಬೆಳೆಸ್ಬಾರ್ದು, ದುಡ್ಡಿಗೋಸ್ಕರ ನಾವು ಅಧಿಕಾರ ಹಿಡಿಬಾರ್ದು. ನಮಗೆ ದುಡ್ಡು ಬರುತ್ತೆ ಅಂತ ನಾವು ಅಲ್ಲಿ ಇಲ್ಲಿ ಬೇರೆ ಕಡೆ ನಾವು ಹೋಗ್ಲೂಬಾರ್ದು. ಅದಕ್ಕೋಸ್ಕರ ನಾವು ಹೇಳೋದೇನೆಂದರೆ, ಒಂದು ಕಡೆ ನಾವು ಒಬ್ಬರ ಜೊತೆಲಿ ಇದ್ದೀವಿ ಅಂದಾಗ ಅವ್ರ ಜೊತೆಲಿ ನಾವು ಕಷ್ಟನೋ ಸುಖನೋ ದಾರಿ ತೋರಿದ ಕಡೆ ಹೋಗಬೇಕು. ಅವ್ರು ಹೋದಾಗ ನಾವೇನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ಏನು ನನ್ನ ಜನ್ಮದಿನ ಇದೆ, ನನ್ನೆಲ್ಲ ಆರೈಸ್ತಿರೋಂಥವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮೀಡಿಯಾ ಮುಖಾಂತರ.